Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ಅಮೇಠಿಯಲ್ಲಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿಗೆ ದೊಡ್ಡ ಆಘಾತ. ಸತತ ಹಿನ್ನಡೆಯಲ್ಲಿರುವಂತಹ ಸ್ಮೃತಿ ಇರಾನಿ ಅಮೇಠಿಯಲ್ಲಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಬಟ್ ಹಿನ್ನಡೆಯಲ್ಲಿದ್ದಾರೆ. 32,000 ಮತಗಳಿಂದ ಸ್ಮೃತಿ ಇರಾನಿ ಸ್ಟಿಲ್ ಹಿನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಕಿಶೋರಿಲಾಲ್ ಶರ್ಮಾ ಕಾಂಗ್ರೆಸ್ನಿಂದ ಕಂಟೆಸ್ಟ್ ಮಾಡಿರುವಂತವರು. ಸೊ ಕಿಶೋರಿಲಾಲ್ ಶರ್ಮಾ ಸತತವಾಗಿ ಮುನ್ನಡೆಯಲ್ಲಿ ಕಾತ್ಕೊಂಡಿದ್ದಾರೆ. 2019ರಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಗೆದ್ದಿದ್ದಂತಹ ಸ್ಮೃತಿ ಇರಾನಿ. ಆದರೆ ಈ ಬಾರಿ ರಾಹುಲ್ ಗಾಂಧಿ ಅವರನ್ನ ಅಲ್ಲಿ ಕಣಕ್ಕಿಳಿಸಲಿಲ್ಲ, ಬದಲಾಗಿ ಅವರನ್ನ ಪಕ್ಕದ ರಾಯ್ಬರೇಲಿಗೆ ಕಳಿಸಲಾಯಿತು. ಇಲ್ಲಿಗೆ ಕಿಶೋರಿಲಾಲ್ ಶರ್ಮಾ ಅವರನ್ನ ತರಲಾಗಿತ್ತು ಕಾಂಗ್ರೆಸ್ನಿಂದ. ಸುಮಾರು 30-35 ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಎಲ್ಲಾ ಚುನಾವಣೆಗಳ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದಂತಹ KL ಶರ್ಮಾ ಅವರು ರಾಜೀವ್ ಗಾಂಧಿ ಅವರ ಆದಿಯಾಗಿ ಅವ್ರ ಜೊತೆಗೂ ಕೂಡ ಕೆಲಸ ಮಾಡಿದಂತಹ ಒಂದು ಅನುಭವ KL ಶರ್ಮಾ ಅವ್ರಿಗಿತ್ತು. ಅಂಥವ್ರನ್ನ ಕಣಕ್ಕಿಳಿಸಲಾಗಿತ್ತು ಕಾಂಗ್ರೆಸ್ನಿಂದ ಕೊನೆಯ ಕ್ಷಣದಲ್ಲಿ. ಅದು ಕೂಡ ಇನ್ನೇನು ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆ ದಿನ ಎದುರಾಗಿದೆ ಅನ್ನೋ ಟೈಮ್ನಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಅನೌನ್ಸ್ ಆಗಿತ್ತು KL ಶರ್ಮಾ ಅವ್ರಿಗೆ. ಸೊ ಇವತ್ತು ನೋಡಿ, ರಾಜೀವ್ ಗಾಂಧಿ ಅವರ ಆಪ್ತರು KL ಶರ್ಮಾ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಸ್ಮೃತಿ ಇರಾನಿ ದೊಡ್ಡ ಆಘಾತ. ಯಾಕಂದ್ರೆ ಕಳೆದ ಬಾರಿ ಗೆದ್ದಿದ್ದಂತಹ ಸ್ಮೃತಿ ಇರಾನಿ ಕೇಂದ್ರ ಸಚಿವೆನೂ ಕೂಡ ಹೌದು. ಅಲ್ಲ, ಕೇಳಬೇಕು ರವಿಕುಮಾರ್ ಏನ್ ರೀಸನ್ ಇರ್ಬೋದು ಇದು ಉತ್ತರ ಪ್ರದೇಶದಲ್ಲಿ? ನೋಡಬೇಕು, ಬಹುಶಃ ಅಲ್ಲಿ SP ಕಾಂಗ್ರೆಸ್ ಮತ್ತು BSP ವೀಕ್ ಆಗಿದೆ. ಅಲ್ಲಿ ವೀಕ್ ಮಾಡಿದವರು ಯಾರು ಅಂತ ಅಲ್ಲ, ವೀಕ್ ಆಗಿದ್ದಾರೆ. ಆಮೇಲೆ SP ಮತ್ತು ಕಾಂಗ್ರೆಸ್ ಒಟ್ಟಿಗೆ ಆಗಿರೋದ್ರಿಂದ ಮತ್ತೆ ಆಲ್ಮೋಸ್ಟ್ BSP ವೀಕ್ ಆಗಿರೋದ್ರಿಂದ ಟ್ರಯಾಂಗಲ್ ಫೈಟ್ ಬಿಜೆಪಿ JDS ಫೈಟ್ ಕೊಟ್ಟಿರುವಂತದ್ದು ಅಲ್ಲಿ SP ಕಾಂಗ್ರೆಸ್ ಫೈಟ್ ಕೊಟ್ಟಿದೆ ಅಂತ ಅಲ್ಲಿ ಟ್ರಯಾಂಗಲ್ ಫೈಟ್ ನಡೀತಾ ಇತ್ತು. ಹಾಗಾಗಿ ಈಗ ನೇರ ಸ್ಪರ್ಧೆ ಆಗಿ ಬಹುಶಃ ಈ ರಿಸಲ್ಟ್ ಬರ್ತಾ ಇದೆ ಅಂತ ಕಾಣುತ್ತೆ. ಇಲ್ಲಿ ನಾವು ಒಂದು ಸಂಗತಿನ ನಾವಿಲ್ಲಿ ನೆನ್ಪಿಟ್ಕೋಬೇಕೇನು ಅಂದ್ರೆ, ಹಿಂದೆ ಇದೇ ಇವರು BSP ನ ದುರ್ಬಲ ಮಾಡಿ BJP ಹೆಂಗ್ ಲಾಭ ಪಡಿತಲ್ಲ, BSP ಅವರು ಕೂಡ ಅದೇ ರೀತಿ ಹೆಂಗ್ ಗೊತ್ತಾ ಒಳಗಿಂದೊಳಗೆ ಸಪೋರ್ಟ್ ಮಾಡಿ ಬಹುಶಃ ಏನು ಅಂತಂದ್ರೆ ಈಗ BJPಗೆ ಈ ಸ್ಥಿತಿ ತಂದಿದ್ದಾರೆ ಅಂತ ಒಪ್ತೀರಾ ಸರ್? ಅಲ್ಲ, ವಾಶ್ ಔಟ್ ಆಗಿರ್ಬೋದು, ಆದ್ರೆ ಈಗಲೂ ಕೂಡ ಹಿಂದುಳಿದವರ ಪರವಾಗಿರುವಂತ ಮತದಾರರಿದ್ದಾರೆ ಅಂತಂದ್ರೆ BSPಗೆ. ಇನ್ನು ಈಗ ಉದಾಹರಣೆಗೆ ಅಮೇಥಿನಲ್ಲಿ ಸ್ಮೃತಿ ಇರಾನಿ ಅವರು 30,000 ಅಂತರದಲ್ಲಿ ಹಿಂಗಡೆ ಇದ್ದಾರೆ. MP ಚುನಾವಣೆಯಲ್ಲಿ 30,000 25,000 ಬಹಳ ದೊಡ್ಡ ಅಂತರ ಆಗೋದಿಲ್ಲ. ಇನ್ನುಳಿದಿರ್ತಕ್ಕಂಥ ಕ್ಷೇತ್ರದಲ್ಲೂ ಕೂಡ ಏನು SP ಲೀಡ್ ಇದೆ, ಎಷ್ಟು ಅಂತರದಲ್ಲಿ ಲೀಡ್ ಅನ್ನ ಕಾಯ್ಕೊಂಡಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. 296 ತೋರಿಸ್ತಾ ಇದೆ ಇಷ್ಟೆಲ್ಲ ಮಧ್ಯದಲ್ಲೂ ಕೂಡ. ನಮ್ ನಂಬರ್ ಬಂದೆ ಸರ್, ಇದಕ್ಕೊಂದು ಅಪ್ಡೇಟ್ ಇದೆ ಸರ್, ಕೊಟ್ಟೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.